ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಜಿದ್ದಿಗೆ ಬಿದ್ದ ಜಾರಕಿಹೊಳಿ ವರ್ಸಸ್ ಕತ್ತಿ. ಸಚಿವ ಸತೀಶ್ ಜಾರಕಿಹೊಳಿ ಎದುರೇ ಮದಿಹಳ್ಳಿ ಗ್ರಾಮದಲ್ಲಿ ಗಲಾಟೆ. ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಬೆಂಬಲಿಗರ ಕೈ ಮಿಲಾಚದ ಘಟನೆ ಜರುಗಿದ್ದು, ಈ ಘಟನೆಯಿಂದಾಗಿ ಪಿಕೆಪಿಎಸ್ ಸಭೆ ಮುಂದೂಡಲಾಗಿದೆ ಎಂದು ತಿಳಿದು ಬಂದಿದೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಮದಿಹಳ್ಳಿ. ಮತ್ತು ಅಪ್ಪನಗೌಡ ಪಾಟೀಲ್, ದಿವಂಗತ ಅಪ್ಪನಗೌಡ ಪಾಟೀಲ್ರು, SI ಪಾಟೀಲ್ರು, MP ಪಾಟೀಲ್ರು, ಬಸಗೌಡ ಪಾಟೀಲ್ರು, ವಿಶ್ವನಾಥ್ ಕತ್ತಿಯವರು, ದಿವಂಗತ ಉಮೇಶಣ್ಣ ಕತ್ತಿಯವರು, ಇವರೆಲ್ಲರ ನೇತೃತ್ವದಲ್ಲಿ ಕಳೆದ 40-50 ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಬಹಳ ಬಲಾಢ್ಯವಾಗಿ ಬೆಳೆದಿದೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಿರದಂಗೆ ಇವತ್ತು ನಮ್ಮ ತಾಲೂಕಿನಲ್ಲಿ PKPSಗಳಿಂದ ಸರ್ವಸಾಧಾರಣ 384 ಕೋಟಿ ಸಾಲ ಮನ್ನಾದ ಸದುಪಯೋಗ ಎಲ್ಲ PKPSಗಳು ದೊರಕಿದೆ. ಆ ಒಂದು PKPSಗಳಲ್ಲಿ ಸರ್ವ ಪಕ್ಷದವರು ಇದ್ದಾರೆ, ಸರ್ವ ಧರ್ಮದವರು ಇದ್ದಾರೆ. ಅದರ ಜೊತೆಗೆ ಈಗ ಮತ್ತೆ 450ಕ್ಕೂ ಹೆಚ್ಚು ಕೋಟಿ ಶೂನ್ಯ ಬಡ್ಡಿದರ ಸಾಲವನ್ನು ವಿತರಣೆ ಮಾಡಿದ್ದೇವೆ. ಜನ ಇವತ್ತಿನ ದಿವಸ ನಾವು ಮನಸ್ಸಿನ ಕಡೆ ಮತದಾನ ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ. ಬಹುಶಃ ಈ ಊರಿಗೆ, ಮದಿಹಳ್ಳಿ ಊರಿಗೆ ಸಂಸ್ಥೆ ಇದ್ದಿರಲಿಲ್ಲ. ನಾನೊಮ್ಮೆ ಇಲ್ಲಿ ಲಿಂಗದೇವರ ಗುಡಿ ಅಂತ ಇದೆ, ಅಲ್ಲಿ ನಾ ಬಂದಂಥ ಸಂದರ್ಭದಲ್ಲಿ ಕಬ್ಬ ಭಾಳ ಐತಿ, ಅದು ಇದು ಎಲ್ಲ ಚರ್ಚೆ ಮಾಡುವಾಗ, ಹಂಗಾರೆ ನಿಮ್ಮೂರಾಗ ಸೊಸೈಟಿ ಹಾಕಿಲ್ಲ ಅನ್ನೋವಂಥ ಪ್ರಶ್ನೆ ಬಂದಾಗ ಆವತ್ತಿನ ಸಂದರ್ಭದಲ್ಲಿ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟಾಗಿ ಕೆಲಸ ಮಾಡ್ತಿದ್ದೆ. ಆವತ್ತಿನ ದಿವಸ ಈ ಒಂದು ಊರಿಗೆ ಒಂದು PKPS ಅವಶ್ಯ ಅನ್ನೋದು ಗಮನಕೊಂಡು ಇಟ್ಕೊಂಡು ತಂದು ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತಿಗೆ ಸಾಕಷ್ಟು ಪತ್ತು ಕೊಟ್ಟಿದ್ದೀವಿ. ಅದರ ಲಾಭ ರೈತರಿಗೆ ಆಗಿದೆ, ಎಲ್ಲ ಸರ್ವಧರ್ಮೀಯರಿಗೆ ಆಗಿದೆ, ಸಣ್ಣ ರೈತರು, ದೊಡ್ಡ ರೈತರು, ಎಲ್ಲ ರೈತರಿಗೆ ಆಗಿದೆ. ಜೊತೆಗೆ ಈ ಒಂದು PKS ಮುಖಾಂತರ ಮಣ್ಣಾದ ಲಾಭವನ್ನು ಸಹಿತ ಮದಿಹಳ್ಳಿ ಗ್ರಾಮದ, ಮಲ್ಮಕ್ನಾಳ್ ಗ್ರಾಮದ ಎಲ್ಲ ರೈತರು ಇದರಿಂದ ಪಡ್ಕೊಂಡಿದ್ದಾರೆ. ಅದಕ್ಕೆ ಜೊತೆಗೆ ಈ ಒಂದು ಸಂಸ್ಥೆ ಇವತ್ತಿಗೂ ಅವಿರೋಧವಾಗಿ ಆಯ್ಕೆ ಆಗೋದು ಬಂದದ್ದು ವಿಶೇಷವಾಗಿ ಹುಕ್ಕೇರಿ ತಾಲೂಕಿನಲ್ಲಿ 88-93 ಸಂಸ್ಥೆಗಳಿದ್ದರೂ ಸಹಿತ ಮ್ಯಾಕ್ಸಿಮಮ್ ಸಂಸ್ಥೆಗಳು ಸರ್ಕಾರ 100ಕ್ಕೆ 90ರಷ್ಟು ಸಂಸ್ಥೆಗಳು ಅವಿರೋಧವಾಗಿ ಆಗೋದ್ರ ಮುಖಾಂತರ ಅಪ್ಪನಗೌಡ ಪಾಟೀಲರ ಕನಸನ್ನು ನನಸು ಮಾಡುವಂಥ ಒಂದು ಹೆಜ್ಜೆಯನ್ನು ಇಟ್ಟು ಹೋಗುವಂಥ ನಮ್ಮ ಕ್ಷೇತ್ರದ, ನಮ್ಮ ತಾಲೂಕಿನ ಜನ, ಆ ಒಂದು ಕಾರ್ಯಕ್ರಮ, ಆ ಒಂದು ನಿಟ್ಟಿನಲ್ಲಿ ಬಂದಿರತಕ್ಕಂಥ ಜನ ಇತ್ತಿತ್ತಲಾಗಿ ಇವತ್ತಿನ ದಿವಸ ಈ ಸಹಕಾರಿ ಕ್ಷೇತ್ರವನ್ನು ಸಹಿತ ಹಿಡಿತಕ್ಕೆ ತಗೊಳ್ಬೇಕು ಅನ್ನುವಂಥ ಕೆಲವೊಂದು ಜನರ ಒಂದು ಹವಣಿಕೆಗೆ ಇವತ್ತು ಅನಿವಾರ್ಯವಾಗಿ ಜನ ಯಾರ ಕೈಯಾಗ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತದ, ನಾವು ಅವ್ರ ಕೈಯಾಗ ಕೊಡ್ತೀವಿ. ನೀವು ಅದನ್ನು ಬಲಾಢ್ಯವಾಗಿ ಬೆನ್ನು ಹತ್ತಿ ನಮ್ಮ ಕಡೆಯಿಂದ ಕಳ್ಸ್ಕೊಂಡ್ರೆ ಆಗೋದಿಲ್ಲ. ನಾವು ಪ್ರೀತಿ ಭಕ್ತಿ ಮುಖಾಂತರವಾಗಿ ಯಾರ ಕೈಯಾಗ ಅದು ಇರಬೇಕು ಅವ್ರ ಕೈಯಾಗ ನಾವು ಅದನ್ನು ಕೊಡ್ತೀವಿ ಅನ್ನುವಂಥ ವಿಚಾರದಾಗ ಅವರೇ ನಿರ್ಣಯ ಮಾಡಿ ಅವರೇ ಕೊಡ್ಕೊಂಡು ಬಂದಾರೆ, ಇಲ್ಲಿವರೆಗೆ ಬಂದಾರೆ. ಕಳೆದ 40 ವರ್ಷಗಳಿಂದ ಈ ಒಂದು ವಿಷಯವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಚುನಾವಣೆ ಜರುಗಿಲ್ಲ. ಇವತ್ತಿನ ದಿನಮಾನ ಜರುಗ್ತಾ ಇದೆ. ಬಹುಶಃ ನಮ್ಮ ಜನರಿಗೂ ಇದು ಒಂದು ಹೊಸದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕಿನವರು, ನಮ್ಮವರು, ನಮ್ಮ ಸುಖ ದುಃಖಗಳನ್ನ ಕೇಳೋರು, ಅವರು ಇವತ್ತಿನ ದಿವಸ ಇಲ್ಲಿ ಇರಬೇಕು ಅನ್ನೋಂಥ ವಿಚಾರವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದರೆ, ಈಗ ಮೇಲಿನಿಂದ ಹೇರುವಂಥ ಒಂದು ವ್ಯವಸ್ಥೆ ನಡೆದಂಥ ಸಂದರ್ಭದಲ್ಲಿ, ಈ ಕಾಣದ ಕೈಗಳು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ದಿವಸ ನಮ್ಮ ತಾಲೂಕಿನ ಜನ ಅದನ್ನು ಒಪ್ಪೋದಿಲ್ಲ, ಅದು ವಿರೋಧ ಮಾಡ್ತಾರೆ. ಅದನ್ನು ಇವತ್ತು ದಿವಸ ನಾವು ಈ ಒಂದು ಕ್ಷೇತ್ರದ ಶಾಸಕರಾಗಿ ದಿವಂಗತ ಉಮೇಶಣ್ಣ ಕತ್ತಿಯವರು 40 ವರ್ಷ 5 ಪಕ್ಷಗಳಿಂದ 8 ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ ಇವತ್ತು ದಿವಸ ಕೆಲಸ ಮಾಡಿದ್ದು ಇವತ್ತು ದಿವಸ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ಸಂಗತಿ. ಬಹುಶಃ ಮದುವೆ ಆದ ನಂತರ ಗಂಡ ಹೆಂಡತಿ ಒಮ್ಮೆ ಬಡದಾಡ್ತಾರೆ, ಆದರೆ 50 ವರ್ಷ ಯಾವುದೇ ಪಕ್ಷದಿದ್ದರೂ ಸಹಿತ ಉಮೇಶ್ ಕತ್ತಿಗೆ ಮತ್ತು ಮತದಾರರಿಗೆ ಇನ್ನೂವರೆಗೆ ಒಂದು ಕೈ ಬಳ್ಳ ಬರೋದು ಬೇಯೋದು ಏನು ನಮ್ಮಲ್ಲಿ ವ್ಯವಸ್ಥೆ ಅದು ಇಲ್ಲ. ಒಂದೇ ಕುಟುಂಬ ಥರ ಬಂದಿದ್ದೀವಿ ನಾವು. ಹುಕ್ಕೇರಿ ತಾಲೂಕು ಇರ್ಬೋದು, ಹುಕ್ಕೇರಿ ಕ್ಷೇತ್ರ ಇರ್ಬೋದು, ಒಂದೇ ತಾಲೂಕಿಂತ ಒಂದೇ ಕುಟುಂಬ ಥರ ನಾವು ಬಂದೀವಿ. ಮುಂದೆ ಒಂದೇ ಕುಟುಂಬ ಥರ ಇರಬೇಕಂತ ನಾವು ಬಯಸ್ತೀವಿ. ಆದರೆ ಅದನ್ನು ಕೆಲವಷ್ಟು ಜನರಿಗೆ ನೋಡೋಕ್ಕಾಗ್ತಾ ಇಲ್ಲ. ಅದನ್ನು ನೋಡ್ಲಿಕ್ಕಾಗದಾದ್ರೆ ಇವತ್ತು ಅನಿವಾರ್ಯವಾಗಿ ಅವರು ತಮ್ಮ ರಾಜಕೀಯ ಬೇಳೆಯನ್ನು ಇದರಲ್ಲಿ ಬಿತ್ತುಕೊಳ್ಬೇಕಂತಾರೆ. ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಹುಕ್ಕೇರಿ ಮತಕ್ಷೇತ್ರದ ಜನ, ಅದು ಹುಕ್ಕೇರಿ ತಾಲೂಕಿನ ಜನ ಸಂಘ ಸಂಸ್ಥೆಗಳನ್ನು ಬಿಟ್ಟುಕೊಡೋದಿಲ್ಲ, ಈ ಒಂದು ರಾಜಕೀಯ ಹೊರಗಿನವರ ರಾಜಕೀಯ ವ್ಯವಸ್ಥೆಯನ್ನು ಬಿಟ್ಟುಕೊಡೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರ ಮೇಲಿಂದ ಹೇರೋದನ್ನು, ಮೇಲಿನಿಂದ ಏನು ಹೇರ್ತಾ ಇದ್ದಾರೆ ಅದನ್ನು ಇವತ್ತು ದಿವಸ ದೂರ ಮಾಡೋ ಸಲುವಾಗಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ
ಇವತ್ತು ದಿವಸ ಸೊಸೈಟಿ ಸಭೆಯನ್ನು ಮಾಡುವಂಥ ಕಾರ್ಯಕ್ರಮದ ಭಾಗವಿದ್ದಾಗ ಕೆಲವೊಂದು ಏನೋ ಕೋರ್ಟ್ ಮ್ಯಾಟರ್ ವಿಷಯಗಳು ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಇವತ್ತಿನ ಸಭೆಯನ್ನು ಮುಂದೂಡಿದೀವಿ ಅಂತ ಮಾನ್ಯ ಸೆಕ್ರೆಟರಿ ಅವರು ನನಗೆ ಗಮನಕ್ಕೆ ತಂದಿದ್ದಾರೆ. ಅಷ್ಟೇ ಈ ವಿಷಯವಾಗಿ ನನಗೆ ಗೊತ್ತು. ಕಪ್ಪಿಕೊಂಡು ತಗೊಳ್ಳಿ. Yeah.